ಹಲೋ ಎವ್ರಿವನ್, ವೆಲ್ಕಮ್ ಟು ಐಶ್ವರ್ಯ ಕಿಚನ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಇವತ್ತಿನ ದಿನ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಸೇಮ್ ಟು ಸೇಮ್ ರೆಸ್ಟೋರೆಂಟಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ನಾನು 1 ಗ್ಲಾಸ್ ನೀರು ಪ್ಯಾನ್ಗೆ ಹಾಕೊಂಡು ನೀರನ್ನು ಕುದಿಸ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ಬಿಸಿ ನೀರಿಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಬಿಸಿ ನೀರಲ್ಲಿ ಈ ಥರ ಮೇಲೆ ಕೆಳಗೆ ಮಾಡಿದರೆ ಆಯಿತು. ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಕುದಿಸೋದಕ್ಕೆ ಹೋಗಬೇಡಿ, ಜಸ್ಟ್ ನೀರಿನಲ್ಲಿ ಡಿಪ್ ಆದರೆ ಸಾಕು ಪಾಲಕ್ಕು. ಈಗ ಇಮಿಡಿಯೇಟ್ ಆಗಿ ತಣ್ಣಗಿರೋ ನೀರಿನಲ್ಲಿ ಪಾಲಕ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪಾಲಕ್ ಸೊಪ್ಪು ಗ್ರೀನ್ ಕಲರ್ ಆಗಿರುತ್ತೆ. ಈಗ ಇದನ್ನ ಕಂಪ್ಲೀಟ್ ಆಗಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ಮಿಕ್ಸರ್ಗೆ ಪಾಲಕ್ ಸೊಪ್ಪು ಹಾಕೊಳ್ತಾ ಇದ್ದೀನಿ. 4 ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸರ್ ಮಾಡ್ಕೋಬೇಕು. ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ ಅಂತ. ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದೇ ಜಾರಿಗೆ ಸ್ವಲ್ಪ ಗೋಡಂಬಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸರ್ ಮಾಡ್ಕೋಬೇಕು. ನೋಡಿ, ಇಷ್ಟು ಫೈನಾಗಿ ಮಿಕ್ಸರ್ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ ಒಂದು ಪ್ಲೇಟಲ್ಲಿ ಅರ್ಧ ಸ್ಪೂನು ಸೋಂಪು, ಅರ್ಧ ಸ್ಪೂನು ಜೀರಿಗೆ, 4 ಲವಂಗ, 1 ಪೀಸ್ ಚಕ್ಕೆ ತಗೊಂಡಿದ್ದೀನಿ, 2 ಆನಿಯನ್ ಹಾಗೆ 2 ಟೊಮ್ಯಾಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಶುಂಠಿ, ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಪ್ಯಾನ್ಗೆ 3 ಟೇಬಲ್ ಸ್ಪೂನು ಆಯಿಲ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕೊಳ್ತಾ ಇದ್ದೀನಿ. ಸೋಂಪು, ಜೀರಿಗೆ, ಲವಂಗ, ಚಕ್ಕೆ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿರೋಂತಹ ಆನಿಯನ್ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿರೋ ಟೊಮ್ಯಾಟೊ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಈಗ ಟೊಮ್ಯಾಟೊ ಆನಿಯನ್ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಬೇಕು, ಅಷ್ಟು ಫ್ರೈ ಮಾಡ್ಕೋಬೇಕು.
ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, 1.5 ಸ್ಪೂನು ಗರಂ ಮಸಾಲಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಮಿಕ್ಸರ್ ಮಾಡಿದ ಪಾಲಕ್ ಹಾಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಲಿ. ಮಿಕ್ಸರ್ ಮಾಡಿದ ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪಾಲಕ್ ಪನ್ನೀರ್ ಮಾಡೋದು ತುಂಬಾನೇ ಈಸಿ. ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಗೊತ್ತಾದಾಗ ಇದನ್ನ ನೀವು ಮಾಡ್ಬೋದು. ಯಾವುದಾದ್ರೂ ರೆಸ್ಟೋರೆಂಟಲ್ಲಿ ಪಾಲಕ್ ಪನ್ನೀರ್ ತಂದಿದ್ದೀರಾ ಅಂತ ಅನ್ಕೊಳ್ತಾರೆ, ಅಷ್ಟು ಚೆನ್ನಾಗಾಗುತ್ತೆ ಇದು. ಒಂದ್ಸರಿ ಮನೆಯಲ್ಲಿ ನೀವು ಟ್ರೈ ಮಾಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಈಗ ನಾನು ಇದೇ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಮತ್ತೆ 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊನೆಯದಾಗಿ ಪನ್ನೀರ್ ಹಾಕೊಳ್ತಾ ಇದ್ದೀನಿ. ಯಾವುದೇ ಗ್ರೇವಿಸ್ ಮಾಡ್ತಿದ್ದೀರಾ ಅಂದ್ರೆ ಪನ್ನೀರ್ನ ಲಾಸ್ಟ್ಗೆ ಹಾಕೋಬೇಕು. ಯಾಕಂದ್ರೆ ಪನ್ನೀರ್ನಲ್ಲಿರೋ ಸ್ಮೂತ್ನೆಸ್ ಕೊನೆವರೆಗೂ ಹಾಗೆ ಇರುತ್ತೆ. ನೀವು ಮುಂಚೆನೆ ಪನ್ನೀರ್ ಹಾಕೊಂಡ್ರೆ ಒಂಥರ ರಬ್ಬರ್ ತರ ಆಗೋಗ್ಬಿಡುತ್ತೆ. ಸೊ ನೀವು ಲಾಸ್ಟ್ಗೆ ಹಾಕೊಳ್ರಿ, ಸ್ಮೂತ್ ಆಗಿ ಚೆನ್ನಾಗಿರುತ್ತೆ. ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ಈಗ ಮನೆಯಲ್ಲಿರೋ ಹಾಲಿನ ಕೆನೆನ 1-2 ಸ್ಪೂನ್ ಅಷ್ಟು ನಾನು ಈ ತರ ಸ್ಪೂನಲ್ಲಿ ಮೆಲ್ಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಎನಿ ಟೈಮ್ ಕ್ರೀಮ್ ಇರೋದಿಲ್ಲ. ಸೊ ನೀವು ಮನೆಯಲ್ಲಿ ಹಾಲಿನ ಕೆನೆನೆ ಸ್ವಲ್ಪ ಸ್ಪೂನಲ್ಲಿ ಈ ತರ ಮೆಲ್ಟ್ ಮಾಡಿಬಿಟ್ಟು ಹಾಕೊಂಡ್ರೆ ಅದು ಕ್ರೀಮಿ ಆಗಿರುತ್ತೆ. ಗ್ರೇವಿ ಸೇಮ್ ಟು ಸೇಮ್ ಕ್ರೀಮ್ ಹಾಕಿರೋ ತರನೇ ಇರುತ್ತೆ. ಅವರು ಕೂಡ ಕ್ರೀಮ್ ನಲ್ಲಿ ಹಾಲಿನ ಕೆನೆನೆ ಇರುತ್ತೆ. ಸೊ ನೀವು ಇದನ್ನೇ ಹಾಕೋಬಹುದು, ಕ್ರೀಮೇ ತಂದು ಹಾಕಬೇಕು ಅಂತ ಏನಿಲ್ಲ. ಈಗ 2 to 3 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈಗ ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೇಸ್ಟಿ ಆಗಿರೋ ಪಾಲಕ್ ಪನ್ನೀರು ರೆಡಿ ಆಯಿತು. ಇದು ಚಪಾತಿ, ರೋಟಿ, ರೈಸ್ ಜೊತೆಗೆ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗಾಗಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.